ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ. ನೀವು ನೋಡ್ತಿದ್ದೀರಾ ಜ್ಞಾನ ಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್. ವಿಶೇಷವಾದಂಥ ಸಂಚಿಕೆ, ಒಂದು ಬೇಡಿಕೆಯ ಭಕ್ತರ ಬೇಡಿಕೆಯ ಒಂದು ವಿಚಾರದಲ್ಲಿ ನಾನು ಹೇಳಬೇಕು. ಯಾಕೆಂದರೆ ಗುರುಗಳೇ, ಕಾರ್ತಿಕ್ ಮಾಸ ಬಂತು. ಕಾರ್ತಿಕ್ ಮಾಸದಲ್ಲಿ ಯಾವ್ಯಾವ ರಾಶಿಗೆ ಉಳಿತಿದೆ, ಯಾವ್ಯಾವ ರಾಶಿ ಕೆಟ್ಟದಿದೆ ಅಷ್ಟು ಮಾತ್ರ ತಿಳಿಸಿ ಗುರುಗಳೇ ಅಂತ ಆಗಾಗಲೇ ಕಮೆಂಟ್ ಮುಖಾಂತರದಲ್ಲಿ ತಾವೆಲ್ಲರೂ ಸಹ ಕೇಳಿಕೊಂಡಂಥದ್ದು. ಇದರ ಮುಖಾಂತರದಲ್ಲಿ ನಾನು ಹೇಳುವಂಥದ್ದು, ಕಾರ್ತೀಕ ಮಾಸ ಬಂದಾಗ ಕಾರ್ತೀಕ ಮಾಸ ಆಲ್ಮೋಸ್ಟ್ ಕೆಲವು ರಾಶಿಯವರೆಗೆ ಒಳಿತನ್ನಂತೂ ಉಂಟು ಮಾಡ್ತಾ ಇದೆ. ಖುಷಿಯನ್ನು ಪಡುವಂತಹ ದಿನಗಳಂತೂ ವಿಶೇಷವಾಗಿದೆ. ನೋಡಿ, ನಾನು ಮೇಷರಾಶಿ ಹೇಳ್ತೇನೆ. ಮೇಷರಾಶಿಯವರೆಗೆ ಜನ್ಮದಲ್ಲಿ ಚಂದ್ರ, ದ್ವಾದಶದಲ್ಲಿ ಶನಿ, ಪಂಚಮದಲ್ಲಿ 4ನೇ ಮನೆಯಲ್ಲಿ ಗುರು, ಮತ್ತು 5ನೇ ಮನೆಯಲ್ಲಿ ಕೇತು, 7ನೇ ಮನೆಯಲ್ಲಿ ಶುಕ್ರನ ದೃಷ್ಟಿ, 8ನೇ ಮನೆಯಲ್ಲಿ ಕುಜ ಬುಧನ ದೃಷ್ಟಿ. ಆದಷ್ಟು ಸಹ ಕಾರ್ತಿಕ ಮಾಸ ಮೇಷರಾಶಿಯವರಿಗೆ ಅನುಕೂಲವನ್ನು ಖಂಡಿತವಾಗಿ ಮಾಡ್ತಾ ಇಲ್ಲ. ಮೇಷರಾಶಿಯವರು ಆದಷ್ಟು ಸಹ, ನಾನು ಆಗಲೇ ನಿಮಗೆ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ಆದಷ್ಟು ಸಹ ಶಿವನ ಉಪಾಸನೆಯನ್ನು, ಕಾರ್ತಿಕ ಮಾಸದ ಉಪಾಸನೆಗಳನ್ನು ಖಂಡಿತವಾಗಿ ನೀವು ಮಾಡಿ. ದೀಪವನ್ನು 1 ತಿಂಗಳ ಕಾಲ ಶಿವನ ದೇವಾಲಯದಲ್ಲಿಯೋ, ನಿಮ್ಮ ಮನೆದೇವರ, ಕುಲದೇವರು, ಅಷ್ಟದೇವರ, ಗ್ರಾಮದೇವರ ದೇವಾಲಯಗಳಲ್ಲಿ ದೀಪವನ್ನು ಹಚ್ಚಿ ಮೇಷರಾಶಿಯವರಿಗೆ ಅತ್ಯಂತ ಅವಶ್ಯಕತೆ ಇದೆ ಇದು. ನೋಡಿ, ನಂತರದಲ್ಲಿ ಋಷಭ ರಾಶಿಯವರಿಗೆ ನೋಡಿ, ಕಾರ್ತಿಕ ಮಾಸ ಋಷಭ ರಾಶಿಯವರಿಗೆ ಅತ್ಯಂತ ಯೋಗ ಫಲದಲ್ಲಿರ್ತಾರೆ. ಋಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿಯ ಯೋಗ, 3ನೇ ಮನೆಯಲ್ಲಿ ಗುರುವಿನ ಯೋಗ, 4ನೇ ಮನೆಯಲ್ಲಿರುವಂಥ ಕೇತುವಿನ ಯೋಗ, ಮತ್ತು 6ನೇ ಮನೆಯಲ್ಲಿ ಶುಕ್ರನ ಯೋಗ, ಇವೆಲ್ಲವೂ ಸಹ ಚೆನ್ನಾಗಿದ್ದು ಅನುಕೂಲಕರವಾದಂತಹ ಕಾರ್ತಿಕ ಮಾಸದಲ್ಲಿ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಋಷಭ ರಾಶಿಯಾಗಿರುತ್ತೆ. ಅದು ಕಾರ್ತಿಕ ಮಾಸದ ಯೋಗ ಫಲ. ಜೊತೆಯಲ್ಲಿ ದೃಷ್ಟಿ ಕೊಡುವಂಥವರು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವಾಗುವಂಥದ್ದು, ಆತುರದ ನಿರ್ಧಾರಗಳಾಗುವಂಥ ಸಾಧ್ಯತೆಗಳು ಕುಜ ಮತ್ತು ಬುಧನ ಸಪ್ತಮ ದೃಷ್ಟಿಯಿಂದ ಬರುತ್ತೆ ಋಷಭ ರಾಶಿಯವರಿಗೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿರುತ್ತೆ. ಆಲೋಚನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಆಲೋಚನೆ ಮಾಡಿಸಿ, ಆತುರದ ನಿರ್ಧಾರಗಳಿಂದ ಯಾವುದನ್ನು ಸಹ ಮಾಡೋಕ್ಕೆ ಹೋಗಬೇಡಿ ಅಂತ ಋಷಭ ರಾಶಿಯವರಿಗೆ ಕಾರ್ತಿಕ ಮಾಸದ ಯೋಗ ಫಲದಲ್ಲಿ ಹೇಳ್ಬೋದು. ನಂತರದಲ್ಲಿ ಮಿಥುನ ರಾಶಿಯವರಿಗೆ ನೋಡಿ, ಮಿಥುನ ರಾಶಿಯವರಿಗೆ ಯೋಗ ಫಲ, ಕಾರ್ತಿಕ ಮಾಸದ ಯೋಗ ಫಲ ತುಂಬ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಗುರುವಿನ ಬದಲಾವಣೆಗಳಾಯಿತು. ಗುರುವಿನ ಬದಲಾವಣೆಯಿಂದ ಅತ್ಯಂತ ಅನುಕೂಲಕರವಾದಂಥ ವಾತಾವರಣಗಳು ಸಿಗುತ್ತು. 3ನೇ ಮನೆಯಲ್ಲಿ 2ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ಕೇತು, 5ನೇ ಮನೆಯಲ್ಲಿ ಶುಕ್ರ, 6ನೇ ಮನೆಯಲ್ಲಿ ಕುಜ ಮತ್ತು ಬುಧ, ಇವೆಲ್ಲವೂ ಸಹ ಇದು ದಶಮ ಸ್ಥಾನದಲ್ಲಿ ಶನಿಯ ಯೋಗ. ಇದೆಲ್ಲ ಕೂಡಿರಿಂದ ಎಷ್ಟು ಹಣಕಾಸಿನ ಗೊಂದಲ, ನಷ್ಟ, ಕಷ್ಟಗಳನ್ನು ಅನುಭವಿಸಿದಂತಹ ಮಿಥುನ ರಾಶಿಯವರು ಕಾರ್ತಿಕ ಮಾಸದಲ್ಲಿ ಅತ್ಯಂತ ಯೋಗ ಫಲವನ್ನು ನೋಡ್ತಿರ್ತಾರೆ. ಅದೆಲ್ಲವೂ ತುಂಬ ಚೆನ್ನಾಗಿರುವಂಥದ್ದೇ. ಹಣಕಾಸಿನ ವ್ಯವಹಾರಗಳು ಯಾವುದಾದ್ರೂ ನಿಂತಿದ್ರೆ ಹಣಕಾಸು ಬರುವಂಥ ಯೋಗ, ಇದೆಲ್ಲ ಯೋಗದಿಂದ ಕೂಡಿರುವಂಥವರು ಮಿಥುನ ರಾಶಿಯವರು. ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಕಷ್ಟದ ದಿನಗಳು. ಯಾಕೆ, ಗುರುವಿನ ಬಲವನ್ನು ಕಳ್ಕೊಂಡಂತಹ ಕರ್ಕಾಟಕ ರಾಶಿ ಮತ್ತು ಶನಿಯ ಯೋಗ ತುಂಬ ಚೆನ್ನಾಗಿದೆ. ತಂದೆ ತಾಯಿಯಿಂದ ಉಡುಗೊರೆ, ತಂದೆ ಪ್ರೀತಿ, ವಾತ್ಸಲ್ಯ ಇವೆಲ್ಲವೂ ಸಿಕ್ಕಿದ್ರೂ ಸಹ ಗುರುವಿನ ಬಲ ಇಲ್ಲದಲೇ ಇದ್ದಾಗ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗುವಂಥದ್ದು, ಮಾಡಬೇಕಾದ ಕೆಲಸಗಳಲ್ಲಿ ತೊಂದರೆಗಳು, ತಾಪತ್ರಗಳಾಗುವಂಥ ಸಾಧ್ಯತೆಗಳು. ಮತ್ತು ಅಲ್ಲಿಂದ 4ನೇ ಮನೆಯಲ್ಲಿ ಶುಕ್ರ ಬರ್ತಾನೆ. ಶುಕ್ರನ ದೃಷ್ಟಿಯೂ ಸಹ ಅಷ್ಟು ಚೆನ್ನಾಗಿಲ್ಲ. ಮತ್ತು ಪಂಚಮದಲ್ಲಿ ಬುಧ ಮತ್ತು ಕುಜ ಬರ್ತಾರೆ, ಆ ದೃಷ್ಟಿಯೂ ಅಷ್ಟು ಚೆನ್ನಾಗಿಲ್ಲ. ಆದಷ್ಟು ಸಹ ಕರ್ಕಾಟಕ ರಾಶಿಯವರಿಗೆ ಕಾರ್ತಿಕ ಮಾಸ ಒಂದು ರೀತಿಯಾದಂತಹ ಕಷ್ಟದ ಮಾಸ ಅಂತಲೇ ಹೇಳ್ಬೋದು. ಸಿಂಹರಾಶಿಯವರಿಗೆ ನೋಡಿ, ಸಿಂಹರಾಶಿ ಜನ್ಮದಲ್ಲಿ ಇರುವಂತಹ ಕೇತು, ಜೊತೆಯಲ್ಲಿ ದ್ವಾದಶದಲ್ಲಿರುವಂತಹ ಗುರುವಿನ ಬಲ ಇಲ್ಲ. ಜನ್ಮದಲ್ಲಿ ಕೇತು ಇದ್ದಾರೆ, ಅಷ್ಟಮದಲ್ಲಿ ಶನಿ ಇದ್ದಾರೆ, 3ನೇ ಮನೆಯಲ್ಲಿ ಶುಕ್ರನ ಅನುದೋಷದಲ್ಲಿದ್ದಾರೆ. ಸಿಂಹರಾಶಿಯವರಿಗೆ ಕಷ್ಟ, ಸಮಸ್ಯೆ, ಗೊಂದಲ, ಅಪಘಾತಗಳಾಗುವಂಥ ಸಾಧ್ಯತೆಗಳು, ಕೋರ್ಟು ಕಚೇರಿಗಳಿಗೆ ಅಲಿಯುವಂಥ ಸಾಧ್ಯತೆಗಳು, ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಾಧ್ಯತೆಗಳು ಇವೆಲ್ಲವೂ ಸಹ ಇರುತ್ತೆ. ದಾಯಾದಿ ಕಲಹಗಳಾಗುವಂಥ ಸಾಧ್ಯತೆಗಳು, ಕುಟುಂಬದಲ್ಲಿ ಕಲಹಗಳಾಗುವಂಥ ಸಾಧ್ಯತೆಗಳು. ಎಚ್ಚರಿಕೆಯನ್ನು ವಹಿಸಿ, ಯಾವುದೇ ಗಲಾಟೆಗಳಿಗೆ, ಗೊಂದಲಗಳಿಗೆ ಜಾಸ್ತಿ ಹೋಗದ ರೀತಿಯಲ್ಲಿ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಾಂದರೆ ಕುಟುಂಬವನ್ನು ಕಳ್ಕೊಳ್ಬೇಕಾಗ್ತದೆ. ಎಚ್ಚರಿಕೆಯನ್ನು ವಹಿಸಿ ಸಿಂಹರಾಶಿಯವರು. ನಂತರದಲ್ಲಿ ಕನ್ಯಾ ರಾಶಿಯವರು ನೋಡಿ, ಕನ್ಯಾ ರಾಶಿಯವರಿಗೆ ಇದರಿಂದ ಯೋಗ ಫಲ ಹೆಂಗಿದೆ ಅಂತಂದರೆ, ಕಾರ್ತಿಕ ಮಾಸದ ಯೋಗ ಫಲ, ಗುರುವಿನ ಯೋಗ ಫಲ ಬಂತು. ಶುಭ ಕಾರ್ಯಗಳಾಗಲಿಕ್ಕೆ ಅತ್ಯಂತ ಯೋಗ ಫಲ. ಶುಭ ಕಾರ್ಯಗಳಾಗುತ್ತೆ, ಹೊಸ ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಬಹುದು. ಯಾಕೆಂದರೆ 11ನೇ ಮನೆಯಲ್ಲಿ ಗುರುವಿನ ಬಲ, 11ನೇ ಮನೆಯಲ್ಲಿ ಗುರುವಿನ ಬಲ, 2ನೇ ಮನೆಯಲ್ಲಿ ಶುಕ್ರನ ಬಲ, 3ನೇ ಮನೆಯಲ್ಲಿ ಬುಧ ಕುಜನ ಬಲ, ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗಿದ್ದು, ಆದರೆ ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ಜನಗಳು ಇರ್ತಾರೆ. ಅದನ್ನು ಮಾತ್ರ ಎಚ್ಚರಿಕೆಯನ್ನು ವಹಿಸಿ. ಮಿಕ್ಕಿದ್ದೆಲ್ಲವೂ ಸಹ ಕಾರ್ತಿಕ ಮಾಸದಲ್ಲಿ ಕೈ ಹಾಕಿದ ಕೆಲಸಗಳೆಲ್ಲವೂ ಕನ್ಯಾ ರಾಶಿಗೆ ಸಕ್ಸಸ್ ಆಗುವಂಥ ದಿನಗಳು ಖಂಡಿತವಾಗಿದೆ.
ನಂತರದಲ್ಲಿ ತುಲಾ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ರಾಷ್ಟ್ರಾಧಿಪತಿಯಾದಂಥ ಶುಕ್ರ ಭಾಸ್ಕರನ ಜೊತೆಯಲ್ಲಿದ್ದಾನೆ. ಸೂರ್ಯನ ಜೊತೆಯಲ್ಲಿ ಶುಕ್ರ ಬಂದಾಗ ಹಣಕಾಸಿನ ಅನುಕೂಲ, ಕೀರ್ತಿ, ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು. ಗುರುವಿನ ಯೋಗ ಫಲವೂ ಚೆನ್ನಾಗಿದೆ, ಶನಿಯ ಯೋಗ ಫಲವೂ ಚೆನ್ನಾಗಿದೆ. ಎಲ್ಲ ವ್ಯವಹಾರಗಳು ಕೈಗೂಡುವಂಥದ್ದು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥದ್ದು, ಕೆಲಸ ಬದಲಾವಣೆ ಮಾಡಿದರೆ ಉತ್ತಮವಾದಂಥ ಕೆಲಸಗಳು ಸಿಗುತ್ತೆ, ವ್ಯವಹಾರಗಳು ಚೆನ್ನಾಗಿ ನಡೆಯುವಂತಹ ಸಾಧ್ಯತೆಗಳು ಕಾರ್ತಿಕ ಮಾಸದಲ್ಲಿ ತುಲಾರಾಶಿಗೆ ಅತ್ಯಂತ ಯೋಗ ಫಲವನ್ನು ತಂದು ಕೊಡ್ತಾ ಇದ್ದಾರೆ. ಕಾರ್ತಿಕ ಮಾಸ ತುಂಬ ಚೆನ್ನಾಗಿದೆ ತುಲಾರಾಶಿವರೆಗೆ. ನಂತರದಲ್ಲಿ ವೃಶ್ಚಿಕ ರಾಶಿವರೆಗೆ ಸ್ವಕ್ಷೇತ್ರಾಧಿಪತಿಯಾದಂಥವನು ಕುಜಗ್ರಹ ಯೋಗದಲ್ಲಿದ್ದಾನೆ. ಯೋಗದಲ್ಲಿದ್ದಾಗ ಕುಜ ಆರೋಗ್ಯಕಾರಕನಾಗಿರುವಂಥವನು ತುಂಬ ಚೆನ್ನಾಗಿರುತ್ತೆ. ಮತ್ತು ವಿಶೇಷವಾಗಿ 9ನೇ ಸ್ಥಾನದಲ್ಲಿ ಗುರು ಬಂದಾಗ ಇದುವರೆಗೂ ಗುರುಬಲ ಇಲ್ಲದೆ ಕಂಡಂತಹ ವೃಶ್ಚಿಕ ರಾಶಿ ಗುರುಬಲವನ್ನು ಕಾಣ್ತಾರೆ. ತುಂಬ ಚೆನ್ನಾಗಿದೆ ಇವ್ರಿಗೆ ವೃಶ್ಚಿಕ ರಾಶಿಯವರಿಗೆ ಏನು ಸಮಸ್ಯೆ ಅಂತ ಅಂದರೆ, ನೀವು ಮಾಡುವಂಥ ಪ್ಲಾನ್ ನಿಮಗೆ ಉಲ್ಟಾ ಆಗ್ಬೋದು. ಮತ್ತು ಆಗಾಗಲೇ ಸ್ವಲ್ಪ ವ್ಯವಹಾರದಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಕುಜನ ಜೊತೆಯಲ್ಲಿ ಬುಧ ಸೇರ್ಕೊಂಡಾಗ, ಶತ್ರು ಗ್ರಹಗಳು ಒಂದೇ ಮೇಲೆ ಸೇರ್ಕೊಂಡಾಗ ನಿಮ್ಮ ಆಲೋಚನೆ ಶಕ್ತಿ ಭಾಳ ಡಿಫ್ರೆಂಟ್ ಆಗಿರುತ್ತೆ. ಆಲೋಚನೆ ಮಾಡಿದಂಥದ್ದು ಉಲ್ಟಾ ಆಗುತ್ತೆ. ಏನೇನೋ ಪ್ಲಾನ್ ಮಾಡ್ಬಿಟ್ಟು ಮಾಡಕ್ಕೆ ಹೋದೆ, ನನಗೆ ಉಲ್ಟಾ ಆಗೋಯ್ತಲ್ಲ, ಇದು ಲಾಸ್ ಆಗೋಯ್ತಲ್ಲ ಅನ್ನುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಕುಟುಂಬದ ಜೊತೆಯಲ್ಲಿ ಆಲೋಚನೆಗಳನ್ನು ಮಾಡಿ, ಕುಟುಂಬದ ಜೊತೆಯಲ್ಲಿ ಡಿಸ್ಕಷನ್ ಮಾಡಿ, ಆಮೇಲೆ ನಂತರದಲ್ಲಿ ನೀವು ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಿ. ಏಕಾಏಕಿ ತೀರ್ಮಾನ ನಿಮಗೆ ನಷ್ಟದ ದಿನಗಳಾಗಬಹುದು. ಪಂಚಮದಲ್ಲಿರುವಂಥ ಶನಿಯನ್ನು ಬದಲಾವಣೆಗಳೇನಾಗೋದಿಲ್ಲ. ಗುರುಬಲ ಇರೋದ್ರಿಂದ ವ್ಯವಹಾರಗಳು ನಿಂತೋದಂಥ ವ್ಯವಹಾರಗಳು ತುಂಬ ಅಭಿವೃದ್ಧಿಗೆ ಬರುತ್ತೆ. ಕೈ ಹಾಕಿದ ಕೆಲಸಗಳು ಸಕ್ಸಸ್ ಆಗುವಂಥ ಯೋಗ ಫಲಗಳು ವೃಶ್ಚಿಕ ರಾಶಿವರೆಗೆ ಕಾರ್ತಿಕ ಮಾಸದ ಯೋಗ ಫಲ ಆರಂಭವಾಗಿದೆ. ಇನ್ನು ಮುಂದೆ ನಿಮ್ಮನ್ನ ತುಂಬ ದಿನಗಳ ಕಾಲಭೂಸ ನಿಮಗೆ ಯೋಗ ಫಲ ತುಂಬ ದಿನಗಳ ಕಾಲ ಇರುತ್ತೆ ವೃಶ್ಚಿಕ ರಾಶಿವರೆಗೆ. ನಂತರದಲ್ಲಿ ಧನುಸ್ಸು ರಾಶಿಯವರಿಗೆ ಅತ್ಯಂತ ಯೋಗ ಫಲಗಳಿಂದ ಕೂಡಿದಂತಹ ಧನುಸ್ಸು ರಾಶಿ ಕಾರ್ತಿಕ ಮಾಸ ಒಂದು ನಷ್ಟದ ಮಾಸವಾಗುತ್ತೆ. ಯಾಕೆಂದ್ರೆ ಅಷ್ಟಮದಲ್ಲಿ ಗುರು ಬರ್ತಾರೆ. ಗುರು ಸ್ವಕ್ಷೇತ್ರಾಧಿಪತಿ ಗುರುವಾಗಿರೋ ಅಷ್ಟಮದಲ್ಲಿ ಗುರು ಬಂದು ಚತುರ್ಥ ಸ್ಥಾನದ 4ನೇ ಮನೆಯಲ್ಲಿ ಕೇತು ಸೇರಿಕೊಂಡು ಆಮೇಲೆ 12ನೇ ದ್ವಾದಶದಲ್ಲಿ 12ನೇ ಮನೆಯಲ್ಲಿ ಕುಜ ಮತ್ತೆ ಬುಧ ಬರೋದ್ರಿಂದ ಆರೋಗ್ಯದಲ್ಲಿ ವ್ಯತ್ಯಾಸ, ವ್ಯವಹಾರದಲ್ಲಿ ನಷ್ಟ, ಶುಭ ಕಾರ್ಯಗಳಲ್ಲಿ ಅಡೆತಡೆ, ದಾಯಾದಿಗಳಿಂದ ಕಲಹ, ಸಣ್ಣ ಪುಟ್ಟ ಕೋಪದ ವಾತಾವರಣಗಳು, ಕೈಯಿಟ್ಟಂಥ ಕೆಲಸಗಳು ನಿಂತೋಗುವಂಥ ಸಾಧ್ಯತೆಗಳೆಲ್ಲವೂ ಸಹ ಕಾರ್ತಿಕ ಮಾಸ ಧನುಸ್ಸು ರಾಶಿಯವರಿಗೆ ನಷ್ಟದ ಮಾಸವಾಗುತ್ತೆ. ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಂತರದಲ್ಲಿ ಮಕರ ರಾಶಿಯವರಿಗೆ ಗುರುವಿನ ದೃಷ್ಟಿ ಸಪ್ತಮ ದೃಷ್ಟಿಯಲ್ಲಿ ಗುರು ಇರ್ತಾರೆ. ಗುರುವಿನ ಬಲವು ಸ್ವಲ್ಪ ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಆದರೆ ಆರೋಗ್ಯಕಾರಕನಾದಂಥ ಕುಜ 11ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಬಂದು ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಎಷ್ಟೋ ಜನಗಳು ಆರೋಗ್ಯ ಚೇತರಿಕೆ ಇಲ್ಲದೆ ಬಳಲುವಂತಹ ಜನಗಳು ಆರೋಗ್ಯ ಚೇತರಿಕೆ ತುಂಬ ಚೆನ್ನಾಗಿರುತ್ತೆ. ದೃಢವಾದಂಥ ಶರೀರವಾಗುತ್ತೆ. ಮತ್ತು ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ. ವ್ಯವಹಾರದಲ್ಲಿ ಅನುಕೂಲವಾಗುತ್ತೆ. ಶುಕ್ರನ ಯೋಗ ಫಲವೂ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಶನಿ ಯೋಗ ಫಲವೂ ಚೆನ್ನಾಗಿರುತ್ತೆ. ಮಕರ ರಾಶಿಯವರಿಗೆ ಏನು ಅಂತ ಅಂದರೆ ಗುರುವಿನ ಬಲ ಇಲ್ಲ ಅನ್ನೋದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಅನುಕೂಲಕರವಾದಂಥ ದಿನಗಳೇ. ಆದಷ್ಟು ಸಹ ಈ ಮಕರ ರಾಶಿಯವರಿಗೆ ಕಾರ್ತಿಕ ಮಾಸ ಒಂದು ರೀತಿಯಾದಂತಹ ಉತ್ತಮವಾಗಿರುವಂಥ ಮಾಸವೇ ಅಂತ ಹೇಳ್ಬೋದು. ಕೆಲವು ಮಿಶ್ರ ಫಲಗಳಿಂದ ಕೂರುತ್ತೆ. ಯಾಕೆಂದರೆ ಗುರುಬಲ ಇಲ್ಲ ಅಂತ ಅಂದಾಗ ಮಿತ ಗ್ರಹಗಳು ಯೋಗವಾಗದಲ್ಲಿದ್ದರೂ ಸಹ ಮಿಶ್ರ ಫಲವನ್ನು ನೋಡ್ಬೋದು. ಒಮ್ಮೆ ಕೆಟ್ಟದಾಗ್ಬೋದು, ಒಮ್ಮೆ ಒಳ್ಳೆದಾಗ್ಬೋದು. ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಮಕರ ರಾಶಿ. ಮತ್ತು ಕುಂಭರಾಶಿಗೆ ತೆಗೆದುಕೊಂಡಾಗ ಕುಂಭರಾಶಿಗೂ ಸಹ ಜನ್ಮದಲ್ಲಿರುವಂತಹ ರಾಹು ಸಮಸ್ಯೆಗಳನ್ನು ಮಾಡ್ತಿರ್ತಾರೆ. 2ನೇ ಮನೆಯಲ್ಲಿರುವಂತಹ ಶನಿ 7.5 ಮತ್ತೆ 2ನೇ ಮನೆ 3ನೇ ಮನೆಯಲ್ಲಿ ಚಂದ್ರ, 4, 5, 6ನೇ ಮನೆಯಲ್ಲಿ ಗುರು ಬಂದಾಗ ಗುರುವಿನ ಬಲ ಇಲ್ಲ. 7ನೇ ಮನೆಯಲ್ಲಿ ಕೇತು ಬಲ ಚೆನ್ನಾಗಿದೆ. 9ನೇ ಮನೆಯಲ್ಲಿ ಶುಕ್ರ ನೋಡಿ, 9ನೇ ಮನೆ ಶುಕ್ರವಾರುವಂತಹ ಶುಕ್ರನ ಯೋಗ ಫಲ ಹಣಕಾಸಿನ ಅನುಕೂಲಕರವಾದಂಥ ದಿನಗಳು ಕುಂಭರಾಶಿಗಿದೆ. ಗುರುಬಲ ಇಲ್ಲ, ಶನಿ ಬಲ ಇಲ್ಲ ಅಂತ ಅಂದ್ರೂ ಸಹ ಶುಕ್ರನ ಬಲ ಚೆನ್ನಾಗಿದೆ. ಶುಕ್ರನ ಬಲದಿಂದ ವ್ಯವಹಾರಗಳನ್ನು ಮಾಡಬಹುದು. ಶುಕ್ರ ಜೊತೆಯಲ್ಲಿ ರವಿ ಸಹ ಇಟ್ಕೊಂಡು ರವಿ ಶುಕ್ರ ಮತ್ತೆ ಭಾಸ್ಕರನ ಯೋಗ ಫಲ ತುಂಬ ಚೆನ್ನಾಗಿದೆ. ಯಾರಿಗೆ? ಕುಂಭರಾಶಿವರಿಗೆ. ಮತ್ತೆ ಕುಂಭರಾಶಿವರಿಗೆ ಮತ್ತೆ 10ನೇ ಮನೆಯಲ್ಲಿ ಕುಜ ಮತ್ತೆ ಬುಧ ಬಂದಾಗ ದಶಮ ಯೋಗವೂ ಸೇರ್ಕೊಳ್ಳುತ್ತೆ. ಕುಂಭರಾಶಿಯವರಿಗೆ ಒಂದು ರೀತಿಯಾದಂತಹ ಇವ್ರಿಗೂ ಮಿಶ್ರ ಫಲ. ಗುರುಬಲ ಇಲ್ಲ, ಶನಿ ಬಲ ಇಲ್ಲ ಅಂದ್ರೂ ಸಹ ಮಿಕ್ಕಿದ ಬಲಗಳಿಂದ ಕಷ್ಟಗಳಿಂದ ವಿಮುಕ್ತರಾಗುವಂಥದ್ದು. ಎಷ್ಟೋ ದಿನಗಳಿಂದ ಹಣಕಾಸಿನ ಗೊಂದಲಗಳು, ವ್ಯವಹಾರದಲ್ಲಿ ಗೊಂದಲಗಳು, ವ್ಯಾಪಾರದಲ್ಲಿ ಕಷ್ಟಗಳು, ನಷ್ಟಗಳು ಅನುಭವಿಸ್ತದಂತಹ ಇವರು ಕುಂಭರಾಶಿಯವರು ಕಾರ್ತಿಕ ಮಾಸದಲ್ಲಿ ಲಾಭವನ್ನು ನೋಡುವಂಥ ದಿನಗಳು ಆರಂಭವಾಗುತ್ತೆ. ಕೀರ್ತಿ ಅಭಿವೃದ್ಧಿ ಆಗುವಂಥದ್ದು ಈಗ ಆರಂಭವಾಗುತ್ತೆ. ಅದು ಕುಂಭರಾಶಿಗೆ ಕಾರ್ತಿಕ ಮಾಸದ ಯೋಗ ಫಲದಿಂದ. ಇನ್ನು ಕಾರ್ತಿಕ ಮಾಸದಲ್ಲಿ ಕೊನೆಯ ರಾಶಿ ಮೀನರಾಶಿಯವರಿಗೆ ಏನಾದರೂ ಯೋಗ ಫಲ ಇದೆ ಅಂತ ಅಂದಾಗ ನೋಡಿ, ಮೀನರಾಶಿಯವರಿಗೆ ಜನ್ಮದಲ್ಲಿರುವಂಥ ಶನಿ ಪಂಚಮದಲ್ಲಿ ಗುರು ಬರ್ತಾರೆ. ಮತ್ತೆ ಷಷ್ಠಮದಲ್ಲಿ ಕೇತು ಸೇರ್ಕೊಳ್ತಾರೆ. ಅಷ್ಟಮದಲ್ಲಿ ಶುಕ್ರ ಸೇರ್ಕೊಳ್ತಾರೆ.
ಯಾವುದೂ ಸಹ ಅನುಕೂಲಕರವಾದಂಥ ದಿನಗಳು ಮೀನ ರಾಶಿಯವರಿಗಿಲ್ಲ. ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ, ಕೀರ್ತಿ ಭಂಗವಾಗುತ್ತೆ, ಅವಮಾನಗಳಾಗುತ್ತೆ, ಕಷ್ಟಗಳು ನಷ್ಟಗಳು ಬರುತ್ತೆ. ಇದೆಲ್ಲವೂ ಸಹ ನಿಮಗೆ ಆಲ್ಮೋಸ್ಟ್ ಎಲ್ಲವೂ ಸಹ ತೊಂದರೆ ತಾಪತ್ರಗಳಿಗೋಸ್ಕರವಾಗಿ ಕೂಡಿರುವಂಥದ್ದು ಈ ಕಾರ್ತಿಕ ಮಾಸ ಅನ್ನೋ ರೀತಿಯಲ್ಲಿರುತ್ತೆ. ಮೀನರಾಶಿಯವರಿಗೆ ಏನಂತಂದರೆ ಆಲೋಚನಾ ಶಕ್ತಿ ಚೆನ್ನಾಗಿದೆ, ಯಾವುದು ಸರಿ ಯಾವುದು ಕೆಟ್ಟದ್ದು, ಯಾರು ವ್ಯವಹಾರ ಮಾಡಬೇಕು ಯಾವ ವ್ಯವಹಾರ ಮಾಡಬಾರ್ದು ಅನ್ನುವಂಥ ಅತ್ಯಂತ ದೃಢವಾದಂತಹ ಬುದ್ಧಿಶಕ್ತಿಯಿಂದ ಎಲ್ಲ ಬದಲಾವಣೆಗಳನ್ನು ನೀವು ಮಾಡ್ಕೊಳ್ಬೋದು. ಕುಜನ ಯೋಗ ಬಲವು ನಿಮಗೆ ತುಂಬ ಚೆನ್ನಾಗಿದೆ. 9ನೇ ಮನೆಯಲ್ಲಿರುವಂಥ ಕುಜ, 9ನೇ ಮನೆಯಲ್ಲಿರುವಂಥ ಬುಧ ನಿಮಗೆ ಆಗುವಂಥ ಅನಾಹುತವನ್ನು ಮುಂದೆನೇ ಕ್ಲೂ ಆಗಿ ಕೊಡ್ತಾರೆ, ಮುಂದೆ ಮುನ್ನೆಚ್ಚರಿಕೆಯಾಗಿ ನಿಮಗೆ ತೋರಿಸ್ತಾ ಇರ್ತಾರೆ. ಎಚ್ಚೆತ್ತುಕೊಂಡು ವ್ಯವಹಾರವನ್ನು ಮಾಡಬೇಕು, ಎಚ್ಚೆತ್ತುಕೊಂಡು ಕಷ್ಟಗಳಿಗೆ ಹೋಗದ ರೀತಿಯಲ್ಲಿ, ಸಮಸ್ಯೆಗಳಿಗೆ ಹೋಗದ ರೀತಿಯಲ್ಲಿ ಎಚ್ಚೆತ್ತುಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ನೀವು ಇದರಿಂದ ಬಚಾವಾಗ್ಬೋದು. ಯಾಕೆಂದರೆ ನಿಮಗೆ ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ, ಮುಂದೆ ಒಂಥರ ನಾವೇನಂತೀವಿ ಸೈಕಾಲಜಿ ಅಂತ ಹೇಳ್ತಿರ್ತೀವಲ್ಲ, ಸೆನ್ಸು, ಅದೆಲ್ಲವೂ ತುಂಬ ಚೆನ್ನಾಗಿರುವಂಥದ್ದು ಈ ಮೀನರಾಶಿವರೆಗೆ. ಆದ್ದರಿಂದ ಆಲೋಚನೆ ಮಾಡಿಕೊಂಡು ವ್ಯವಹಾರವನ್ನು ಮಾಡಿ. ಇದು ಕಾರ್ತೀಕ ಮಾಸದಲ್ಲಿ ಬರುವಂಥ ವಿಶೇಷವಾದಂತಹ ಭವಿಷ್ಯ. ನಮಸ್ಕಾರ.